ಸತ್ಯವತಿ, ಸ್ವಾಮಿ, ಏನಾಗಿದೆ ನಿನಗೆ? ಇಷ್ಟೊಂದು ನೀರನ್ನು ಇಷ್ಟು ಚಿಕ್ಕ ಗಿಡಕ್ಕೆ ಸುರಿದರೆ ಏನಾಗಬೇಕು? ಹೌದಲ್ಲವೇ ಸ್ವಾಮಿ? ಇಷ್ಟು ಚಿಕ್ಕ ಗಿಡಕ್ಕೆ ಒಂದೇ ಬಾರಿ ಇಷ್ಟು ನೀರು ಸುರಿದರೆ ಅದು ತಡೆದುಕೊಳ್ಳುವುದಿಲ್ಲ, ಹಾಗೆ ಬೆಳೆದು ಹೆಮ್ಮರವೂ ಆಗುವುದಿಲ್ಲ ಅಲ್ಲವೇ? ಅದನ್ನು ತಿಳಿದು ಹೀಗೇಕೆ ಮಾಡುತ್ತಿರುವೆ ಸತ್ಯವತಿ? ನಾನು ಮಾಡಿದರೆ ತಪ್ಪು, ನೀವು ಮಾಡಿದರೆ ಸರಿ ಅಲ್ಲವೇ? ಇದೇನು ಮಾತನಾಡುತ್ತಿರುವೆ ನೀನು? ನನ್ನಿಂದಾದ ತಪ್ಪಾದರೂ ಏನು? ಇನ್ನೇನು ಹೇಳಲಿ ಸ್ವಾಮಿ? ಜಮದಗ್ನಿ ಭೃಗು ಆಶ್ರಮದಿಂದ ಮರಳಿ ಬಂದ ತಪ್ಪಿಗೆ ಅವನಿಗೆ ಕ್ಲಿಷ್ಟವಾದ ಶಿಕ್ಷೆಯನ್ನೊಡ್ಡಿ ಸಾಲಿಗ್ರಾಮವನ್ನು ತರಲು ಹೇಳಿದಿರಿ. ಬಂದ ಅಪಾಯಗಳನ್ನೆಲ್ಲ ಗೆದ್ದು ಬಂದರೆ ಮತ್ತೆ ಈಗ ಅವನನ್ನು ಮೃಗುಗಳ ಆಶ್ರಮಕ್ಕೆ ಕಳುಹಿಸಿದ್ದೀರಿ. ಅವನಿಗೆ ಅಲ್ಲಿಯ ಕಷ್ಟಗಳನ್ನು ಸಹಿಸಲಾಗುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಅಲ್ಲವೇ? ಸಹಿಸಲಾಗದ್ದೇನೂ ಇಲ್ಲ ಸತ್ಯವತಿ. ಜಮದಗ್ನಿ ಭೃಗುವಿನ ಬಳಿ ಕಲಿಯಬೇಕಾದದ್ದು ಬಹಳಷ್ಟಿದೆ. ಅದಕ್ಕವನು ಅಲ್ಲಿರುವುದೇ ಸೂಕ್ತ. ಇರಬಹುದು, ಆದರೆ ಅಲ್ಲಿಯ ವಾತಾವರಣ ಹಿಡಿಸದೆ ಒಮ್ಮೆ ಅವನು ಮರಳಿ ಬಂದಿದ್ದಾನೆ. ಅವರ ಕಾಠಿಣ್ಯವನ್ನು ಒಮ್ಮೆಲೆ ಅವನಿಂದ ಸಹಿಸಲಾಗುವುದಿಲ್ಲ ಎಂದರ್ಥ ಅಲ್ಲವೇ? ಅದು ಅಲ್ಲದೆ ಜಮದಗ್ನಿಯನ್ನು ಮತ್ತೆ ಮೃಗು ಮಹರ್ಷಿಗಳು ಒಪ್ಪಿಕೊಳ್ಳುತ್ತಾರೆಯೇ? ಜಮದಗ್ನಿ, ಇಂದಿನಿಂದ ನಿನ್ನ ಜೀವನದ ಅತ್ಯಮೂಲ್ಯವಾದ ಕ್ಷಣಗಳು ಆರಂಭವಾಗಿದೆ. ಇಲ್ಲಿ ನಿನಗೆ ಪ್ರತಿಯೊಂದು ಕ್ಷಣವೂ ಮಹತ್ವವಾಗಿರುತ್ತದೆ. ಹುಟ್ಟುವುದು ಸಾಧನೆಯಾಗುವುದಿಲ್ಲ. ನಾವು ಬದುಕಿದ ರೀತಿ ಚರಿತ್ರೆ ಎಂದು ಕರೆಸಿಕೊಂಡಾಗ ಅದೇ ನಿಜವಾದ ಸಾಧನೆ. ನಿನ್ನ ಹೆಸರಿನಲ್ಲಿ ಇತಿಹಾಸ ಸೃಷ್ಟಿಗೊಳ್ಳಬೇಕಾದರೆ ಅದಕ್ಕೆ ತಕ್ಕಾದ ಶ್ರಮವನ್ನು ನೀನು ಹಾಕಲೇಬೇಕು. ಖಂಡಿತವಾಗಿಯೂ ನಾನು ನನ್ನ ಶಕ್ತಿಯನ್ನು ಮೀರಿ ಪ್ರಯತ್ನಿಸುತ್ತೇನೆ ಅಜ್ಜ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತಿದೆ. ಕೇಳು ಜಮದಗ್ನಿ. ರೇಣುಕಾ ಎಲ್ಲಮ್ಮ ಶ್ರೀ ರೇಣುಕಾ ಎಲ್ಲಮ್ಮ